ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿ. ಇವತ್ತಿನ ದಿವಸ ನನ್ನ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಆ ಹೊಸ ಟಾಪಿಕ್ ಯಾವುದಪ್ಪ ಅಂತಂದರೆ ವರ್ಗೀಕರಣ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೊಂದಷ್ಟು ವಿಚಾರಗಳನ್ನು ಮತ್ತಷ್ಟು ಹೇಳಬೇಕು. ಏನಪ್ಪ ಅಂತಂದರೆ ನಮ್ಮ ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೋಚ್ರಿಯಲ್ಲಿ ಉಚಿತವಾಗಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮತ್ತು ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ಇರ್ತವೆ. ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಗೆ ಸಪೋರ್ಟ್ ಮಾಡಬೇಕು ಮತ್ತು ಆಫ್ಲೈನ್ ಕ್ಲಾಸು ಕೂಡ ಇಲ್ಲಿ ಬಂದು ಅಟೆಂಡ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸು ನೀವು ಆಫ್ಲೈನ್ ಬರೋದಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ಗಳನ್ನು ಮತ್ತಷ್ಟು ಹೆಚ್ಚಾಗಿ ನೋಡಿ ನೀವು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ, ನೀವು ಕೂಡ ಅದರ ಸದುಪಯೋಗ ಪಡಿಸ್ಕೊಂಡು ಈ ಒಂದು ನಮ್ಮ ಒಂದು ಪ್ರಯತ್ನವನ್ನು ಇನ್ನಷ್ಟು ಸಾಕಾರಗೊಳಿಸಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಕ್ಲಾಸನ್ನು ನಾವಿತ್ತು ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದರೆ ಇವತ್ತಿನ ಒಂದು ಕ್ಲಾಸ್ ಯಾವುದಪ್ಪ ಅಂತಂದರೆ ವರ್ಗೀಕರಣ. ಏನು ವರ್ಗೀಕರಣದಲ್ಲಿ ಯಾವ ರೀತಿ ಅಂತ ಕ್ವಶನ್ಸ್ಗಳು ಬರ್ತವೆ, ವರ್ಗೀಕರಣ ಅಂದರೆ ಏನು, ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆಪ್ಪ ಅಂತಂದರೆ ಹೈಯೆಸ್ಟು ಒಂದು 3ರಿಂದ 4 ಕ್ವಶನ್ ಬಂದೇ ಬರ್ತವೆ. ಈ ರೀತಿಯಾದಂಥ ಒಂದು ಕ್ವಶನ್ಸು ಅದು ಕರೆಂಟ್ ಅಫೇರ್ಸ್ ಇರ್ಬೋದು ಅಥವಾ ನಾರ್ಮಲ್ ಆಗಿ ವರ್ಗೀಕರಣ ಅಕ್ಷರ ಇಲ್ಲಿ 3 ವಿಧಗಳನ್ನ ಕೊಟ್ಟಿದ್ದೀನಿ. ಶಬ್ದಗಳಿರ್ಬೋದು, ಅಕ್ಷರ ಇರ್ಬೋದು ಅಥವಾ ಅಂಕಿ ಅಥವಾ ಸಂಖ್ಯೆಗಳ ವರ್ಗೀಕರಣವನ್ನು ಏನು ಮಾಡ್ತಾರೆ ಇಲ್ಲಿ ಕೊಡ್ತಾರೆ, ರೈಟ್. ಹಾಗಾಗಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೂ ಕೂಡ ಕೊಡ್ತಾರೆ. ಇನ್ನು ಹಾಗೆ ಅದ್ರ ಜೊತೆಗೆ ಏನು ಮಾಡ್ತಾರೆ, ಶಬ್ದ, ಅಕ್ಷರ ಮತ್ತು ಸಂಖ್ಯೆಗಳ ವರ್ಗೀಕರಣ ಕೂಡ ಏನು ಮಾಡ್ತಾರೆ ಇಲ್ಲಿ ಅವರು ಕೊಡ್ತಾ ಹೋಗಿದ್ದಾರೆ. ಹಾಗಾದರೆ ವರ್ಗೀಕರಣ ಅಂತಂದರೆ ಏನು? ಇಲ್ಲಿ ವರ್ಗೀಕರಣದಲ್ಲಿ ಪರೀಕ್ಷೆಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಅಥವಾ ಒಂದಿಷ್ಟು 4 ಆಪ್ಷನ್ಗಳನ್ನ ಕೊಟ್ಟು ಆ 4 ಆಪ್ಷನ್ಗಳಲ್ಲಿ 3 ಸೇಮ್ ಇರುವಂಥ ಒಂದು ಶಬ್ದಗಳನ್ನು ಕೊಟ್ಟು ಒಂದು ಮಾತ್ರ ಒಂದು ಭಿನ್ನವಾದಂಥ ಒಂದು ಶಬ್ದವನ್ನು ಕೊಟ್ಟು ಅದರ ಭಿನ್ನವಾಗಿರುವಂಥ ಒಂದು ಶಬ್ದ ಯಾವುದು ಅಂತ ಕೇಳಿ ಏನು ಮಾಡ್ತಾರೆ, ಕ್ವಶನ್ಗಳನ್ನ ಕೇಳ್ತಾರೆ. ಹಾಗಾಗಿ ಕೊಟ್ಟಂತಹ ಒಂದು ವಿಷಯದಲ್ಲಿ ಭಿನ್ನವಾಗಿರುವಂಥದ್ದನ್ನು ಏನು ಮಾಡಬೇಕು, ಹೊರತುಪಡಿಸಿ ಉಳಿದವು ಎಲ್ಲವುಗಳು ಏನು ಮಾಡ್ತವೆ ಒಂದೇ ರೀತಿಯಾಗಿರ್ತವೆ. ಇನ್ನು ಉಳಿದಂಥ ಒಂದು ಮಾತ್ರ ಭಿನ್ನವಾಗಿರ್ತದೆ. ಆ ಭಿನ್ನವಾಗಿರುವಂಥ ಒಂದು ಶಬ್ದವನ್ನು ಹೊರಗಡೆ ತೆಗೆಯುವಂಥ ಒಂದು ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಆ ರೀತಿಯಾದಂತಹ ಒಂದಿಷ್ಟು ಕ್ವಶನ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ ಅಂತಂದರೆ ಎಕ್ಸಾಮ್ ಪರ್ಪಸ್ ಎಸ್ಪೆಷಲಿ ನಾವು ಇರ್ಬೋದು PC, PSI, SSC, JD, ರೈಟ್. ಈ ರೀತಿಯಾದಂಥ ಕ್ವಶನ್ಗಳನ್ನ ಏನು ಮಾಡ್ತೀವಿ, ಅತಿ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ವರ್ಗೀಕರಣದಲ್ಲಿ ನೋಡ್ಕೊತಾ ಬರ್ತೀವಿ, ರೈಟ್. ಇದರಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ವರ್ಗೀಕರಣಗಳನ್ನ ನೋಡ್ಕೋಬೋದು. ಕರೆಂಟ್ ಅಫೇರ್ಸ್ ಬೇಕಾದಂಥ ಅಥವಾ ಈ ರೀಸೆಂಟ್ ಆಗಿರುವಂಥ ಒಂದು ಘಟನೆಗಳ ಮೇಲೆ ವರ್ಗೀಕರಣ ಕೇಳಿರ್ಬೋದು. ಅಥವಾ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ದೇಶಗಳ ಒಂದಿಷ್ಟು ಏನಪ್ಪ ಅಂತಂದರೆ ದೇಶಗಳ ಮೇಲೆ ಕೂಡ ಏನು ಮಾಡ್ತಾರೆ, ಕೆಲವೊಂದಿಷ್ಟು ವರ್ಗೀಕರಣಗಳ ಕ್ವಶನ್ಗಳನ್ನು ಕೇಳಿರ್ತಾರೆ. ಇನ್ನೊಂದಿಷ್ಟು ನಂಬರ್ಗಳ ಮೇಲೆ ಇರ್ತವೆ, ಇನ್ನೊಂದಿಷ್ಟು ಶಬ್ದಗಳ ಮೇಲೆ ಅಕ್ಷರಗಳ ಮೇಲೆ ಇರ್ತವೆ, ರೈಟ್. ಈ ರೀತಿಯಾದ ಹಲವಾರು ಒಂದು ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂತಂದರೆ ವರ್ಗೀಕರಣ ಮೇಲೆ ಕ್ವಶನ್ಗಳನ್ನ ಕೇಳ್ತಾರೆ. ಇದೇ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಆದರೆ ಭಾಳಷ್ಟು ಈಸಿಯಾಗಿರೋಂಥ ಒಂದು ಕ್ವಶನ್ಗಳು ಏನು ಮಾಡ್ತಾರೆ ವರ್ಗೀಕರಣದಲ್ಲಿ ಕೇಳ್ತಾ ಬರ್ತಾರೆ. ಯಾಕೆ ಈಸಿ ಅಂತ ಹೇಳ್ತೀನಿ ಅಂತಂದರೆ ಕೊಟ್ಟಂಥ 4 ಆಪ್ಷನ್ಗಳಲ್ಲೇ ಆನ್ಸರ್ ಇರುತ್ತೆ ನಮಗೆ. ಅದನ್ನು 4 ಆಪ್ಷನ್ಗಳನ್ನ ಕ್ಲಿಯರಾಗಿ ನಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀಟಾಗಿ ನಾವು ತಿಳ್ಕೊಂಡಿದ್ರೆ ಏನಾಗುತ್ತೆ ಅಂತಂದರೆ ನಾವು ಸರಿಯಾಗಿ ಏನು ಮಾಡ್ಬೋದು, ಆನ್ಸರನ್ನು ಹಾಕ್ಬೋದು. ಅದಕ್ಕೆ ಟೈಮ್ ವೇಸ್ಟ್ ಆಗೋಲ್ಲ. ಮಿನಿಮಮ್ 10 to 15 ಸೆಕೆಂಡ್ ಒಳಗಡೆ ಏನು ಮಾಡ್ತೀರಿ ಅಂದರೆ ನೀವು ಆ ಒಂದು ಆನ್ಸರನ್ನು ಗುರುತಿಸಬಹುದು, ರೈಟ್. ಆ ರೀತಿಯಾದಂಥ ಒಂದು ಕೆಲವೊಂದಿಷ್ಟು ವರ್ಗೀಕರಣಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸಾಮ್ನಲ್ಲಿ ನೋಡ್ತಾ ಹೋಗ್ತೀವಿ. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಏನು ಮಾಡಿದ್ದೀನಿ ನಿಮಗೆ ಕೊಡ್ತಾ ಹೋಗಿದ್ದೀನಿ. ಆ ಎಕ್ಸಾಂಪಲನ್ನು ನೋಡ್ತಾ ಈ ವರ್ಗೀಕರಣದ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ನಿಮಗೆ ಹೇಳ್ತಾ ಏನು ಮಾಡ್ತೀವಿ ಅಂತಂದರೆ ಮುಂದೆ ಹೋಗೋಣ, ರೈಟ್. ಇಲ್ಲಿ ವರ್ಗೀಕರಣ ಪರೀಕ್ಷೆಯಲ್ಲಿ 3 ವಿಧಗಳಂತ ಏನು ಮಾಡ್ತೀವಿ ನಾವಿಲ್ಲಿ ವರ್ಗೀಕರಣ ಮಾಡ್ತೀವಿ. 3 ವಿಧಗಳನ್ನ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಯಾವ 3 ವಿಧಗಳಪ್ಪ ಅಂತಂದರೆ ಒಂದನೇದು ಶಬ್ದಗಳ ವರ್ಗೀಕರಣ, ಅಕ್ಷರಗಳ ವರ್ಗೀಕರಣ ಮತ್ತು ಅಂಕಿಗಳ ಅಥವಾ ಸಂಖ್ಯೆಗಳ ವರ್ಗೀಕರಣ ಅಂತ ಏನು ಮಾಡ್ತೀವಿ ಅಂದರೆ 3 ವರ್ಗೀಕರಣವನ್ನು ಏನು ಮಾಡ್ತೀವಿ ವಿಧವಾಗಿ ಏನು ಮಾಡ್ತೀವಿ ಡಿವೈಡ್ ಮಾಡ್ತಾ ಬರ್ತೀವಿ, ರೈಟ್. ಶಬ್ದಗಳ ವರ್ಗೀಕರಣ ಏನು ಶಬ್ದಗಳ ವರ್ಗೀಕರಣ ಅಂತಂದರೆ ಇಲ್ಲಿ ನೀವು ತಿಳ್ಕೊಂಡಿರ್ಬೋದು ಏನು ಶಬ್ದಗಳು ಕೊಡ್ಬೋದು, ಯಾವ ರೀತಿಯ ಶಬ್ದಗಳು ಕೊಡ್ಬೋದು. ಕನ್ನಡ ವಿಷಯಕ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಅಕ್ಷರಗಳನ್ನು ಕೊಡ್ಬೋದು. ದೇಶಗಳ ರಾಜಧಾನಿಗಳನ್ನು ಕೊಡ್ಬೋದು, ರಾಜ್ಯದ ರಾಜಧಾನಿಗಳು ಕೊಡ್ಬೋದು, ರಾಜ್ಯದಲ್ಲಿರುವಂತಹ ರಾಜ್ಯಗಳ ಇರ್ಬೋದು, ರಾಜ್ಯದಲ್ಲಿ ಬರುವಂಥ ಕೆಲವೊಂದಿಷ್ಟು ಏನು ಅಂತಾರೆ ಇಂಪಾರ್ಟೆಂಟ್ ಪ್ಲೇಸಸ್ ಇರ್ತಾವಲ್ಲ, ಏನು ಇವು ಯಾವ ರೀತಿ ಆದಂಥ ಅಂತಂದರೆ ಜನಮೆಚ್ಚಿದಂಥ ಈ ಟೂರಿಸಮ್ ಪ್ಲೇಸ್ಗಳಿರ್ತಾವಲ್ಲ, ಟೂರಿಸ್ಟ್ ಪ್ಲೇಸ್ಗಳ ಮೇಲೆ ಕೂಡ ಕೇಳ್ಬೋದು. ರೀಸೆಂಟಾಗಿ ಯಾವುದೋ ಒಂದು ಪ್ರಚಲಿತ ಘಟನೆಗಳು ನಡೆದಿರ್ತವೆ. ಪ್ರಚಲಿತ ಘಟನೆಗಳ ಮೇಲೆ ಏನು ಮಾಡ್ಬೋದು, ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳ್ಬೋದು, ವರ್ಗೀಕರಣ ಕೇಳ್ಬೋದು, ರೈಟ್. ಇಲ್ಲ ಬೇರೆ ಬೇರೆ ಒಂದು ಕೆಲವೊಂದಿಷ್ಟು ಶಬ್ದಗಳನ್ನು ತೊಗೊತಾರೆ. ಯಾವುದಪ್ಪ ಶಬ್ದ, ಬೈಕ್ ಇರ್ಬೋದು, ಗನ್ ಇರ್ಬೋದು, ಅಥವಾ ಕಾರ್ಗಳಿರ್ಬೋದು, ಅಥವಾ ಮೊಬೈಲ್ ಫೋನ್ಗಳ ಬಗ್ಗೆ ಇರ್ಬೋದು. ಯಾವುದೇ ಅವ್ರಿಗೆ ಇದೇ ರೀತಿಯಾದಂಥ ಒಂದು ಅಕ್ಷರಗಳನ್ನು ತೆಗೆದುಕೊಳ್ಬೇಕಂತ ಯಾವುದೇ ರೀತಿಯಾದಂಥ
ನಿರ್ಬಂಧಗಳಿರಲ್ಲ. ಬಟ್ ಅವ್ರು ಯಾವ ಬೇಕಾದ್ರೂ ಅಕ್ಷರಗಳನ್ನ ತೊಗೋಬೋದು ಅವರು. ರೈಟ್, ಆ ಒಂದು ಶಬ್ದಗಳನ್ನು ಏನು ಮಾಡ್ಬೋದಲ್ಲಿ, ಯಾವುದೇ ಒಂದು ಶಬ್ದಗಳನ್ನ ಏನು ಮಾಡ್ಬೋದು ಅವರ ಆ ಒಂದು ಕ್ವಶನಲ್ಲಿ ಯೂಸ್ ಮಾಡ್ಕೋಬಹುದು. ಆದರೆ ಏನು ಒಂದೇ ಶಬ್ದ 3 ಬಾರಿ ಅದಕ್ಕೆ ಸಮಾನಾರ್ಥಕ ಪದಗಳನ್ನ ಏನು ಮಾಡ್ತಾರೆ ಕೇಳಿ ಒಂದನ್ನು ಮಾತ್ರ ಬೇರೆಯನ್ನು ಕೇಳ್ತಾರೆ. ರೈಟ್, ಆ ರೀತಿಯಾದ ಶಬ್ದಗಳ ವರ್ಗೀಕರಣ ಏನು ಮಾಡ್ತಾರೆ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅಕ್ಷರಗಳು ಅಂತಂದರೆ ಇಲ್ಲಿ ಆಲ್ಫಾಬೆಟ್ಸ್ ಇರ್ಬೋದು, ಕನ್ನಡ ಅಕ್ಷರಗಳನ್ನು ಕೂಡ ಏನು ಮಾಡ್ಬೋದು ಕೇಳ್ಬೋದು. ಆ ಡಿಫ್ರೆನ್ಸ್ ಯಾವ ರೀತಿಯಾಗಿ ಡಿಫ್ರೆನ್ಸ್ ಬರುತ್ತದೆ ಆ ಒಂದು ಶಬ್ದಗಳು. ಒಂದು ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದ್ದಾವೆ, 26 ಆಲ್ಫಾಬೆಟ್ಸ್ ಇದ್ದಾವೆ. ಈ 26 ಆಲ್ಫಾಬೆಟ್ಸಲ್ಲಿ ಯಾವುದೇ ಒಂದಷ್ಟು ಕಾಂಬಿನೇಷನ್ನ ಕೊಟ್ಟು ನಿಮ್ಗೆ ಹಿಂದೆ ನಾನು ಕಳಿಸ್ಬೇಕಾದ್ರೆ ಸರಣಿಯನ್ನು ಹೇಳಬೇಕಾದ್ರೆ ನಿಮ್ಗೆ ಅದನ್ನೆಲ್ಲ ಹೇಳಿದ್ದೀನಿ. ರೈಟ್, ಆ ಒಂದು ಹೇಳಬೇಕಾದ್ರೆ ನಿಮ್ಗಲ್ಲಿ A to Z ಅನ್ನು ಯಾವ ರೀತಿಯಾಗಿ ಬರ್ಕೋಬೇಕು, ಆ Z ಅನ್ನೋದಿಂದ ಮತ್ತು ಎವರೆಗೂ ಯಾಕೆ ಬರ್ಕೋಬೇಕು, ನಂಬರ್ಸ್ಗಳನ್ನ ಯಾವ ರೀತಿ 1 to 26 to 1 ಅವ್ನು ನಿಮಗೆಲ್ಲ ಹೇಳಿದ್ದೀನಿ. ಅವನ್ನ ಒಂದು ಸಲ ನೋಡಿ. ಅದು ನೋಡೋದ್ಬೇಕಲ್ಲಿ ನಿಮ್ಗೆ ಏನಾಗ್ತದೆ ಅಂದರೆ ಈ ಅಕ್ಷರ ವರ್ಗೀಕರಣದ ಬಗ್ಗೆ ಸ್ವಲ್ಪ ನಿಮ್ಗೇನಾಗ್ತದೆ ಅಂದರೆ ಅರ್ಥ ಆಗುತ್ತೆ. ರೈಟ್, ಹಾಗಾಗಿ ಆ ಅಕ್ಷರ ವರ್ಗೀಕರಣದಲ್ಲಿ ಆಲ್ಫಾಬೆಟ್ಸ್ ಕೊಡ್ಬೋದು, ಕನ್ನಡ ಶಬ್ದಗಳನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಕೊಡ್ಬೋದು. ಅವರಿಗೆ ಯಾವುದೇ ರೀತಿಯಾಗಿ ಸುಟೇಬಲ್ ಆಗುತ್ತೆ ಅವ್ರು ಕೊಡ್ತಾರೆ. ಇದೇ ರೀತಿಯಾಗಿ ಕೊಡ್ತಾರೆ ಅಂತ ಇಲ್ಲಿ ಹೇಳಕ್ಕೆ ಬರಲ್ಲ. ಅಕ್ಷರಗಳಲ್ಲಿ ಕನ್ನಡ ಅಕ್ಷರಗಳನ್ನು ಕೊಡ್ಬೋದು ಅಥವಾ ಆಲ್ಫಾಬೆಟ್ಸ್ ಇಂಗ್ಲೀಷ್ ಶಬ್ದಗಳನ್ನು ಕೂಡ ಕೊಡ್ಬೋದು. 2 ಆಪ್ಷನ್ ಅವರಿಗೆ ಇರ್ತದೆ. ಹಾಗಾಗಿ ಅಲ್ಲಿ 2 ಮಾತ್ರ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಂಕಿಗಳ ವರ್ಗೀಕರಣ ಅಥವಾ ಸಂಖ್ಯೆಗಳ ವರ್ಗೀಕರಣ. ನಂಬರ್ಸ್ ಕೊಡ್ತಾರೆ, ಕೆಲವೊಂದಿಷ್ಟು ನಂಬರ್ಸ್ ಕೊಡ್ತಾರೆ. ಯಾವ ರೀತಿಯಾದ ನಂಬರ್ಸನ್ನು ಕೊಡ್ಬೋದು, ಯಾವ ರೀತಿಯಾದಂಥ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗಣಿತದ ಬಗ್ಗೆ ಬಾಡ್ ಮಾಸ್ ಹೇಳಬೇಕಾದ್ರೆ ಒಂದಿಷ್ಟು ವಿಷಯಗಳನ್ನ ಹೇಳಿದ್ದೆ. ಯಾವ ರೀತಿಯಾಗಿ ಇಂಟು ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ, ಅಥವಾ ಸ್ಕ್ವೇರು, ಕ್ಯೂಬು ಅವನು ಕೂಡ ಏನು ಮಾಡ್ಬೋದು ಈ ವರ್ಗೀಕರಣದಲ್ಲಿ ಕೂಡ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 3 ಆಪ್ಷನ್ಗಳಲ್ಲಿ ಏನಿರ್ತದೆ ಅಂತಂದರೆ ಕ್ಯೂಬ್ ಅಥವಾ ಸ್ಕ್ವೇರ್ದು ಏನು ಮಾಡ್ತಾರೆ ನಂಬರ್ ಕೊಟ್ಟಿರ್ತಾರೆ, ಲಾಸ್ಟ್ ಮಾತ್ರ ಕ್ಯೂಬ್ ನಂಬರ್ ಕೊಟ್ಟಿರ್ತಾರೆ. ವಿಭಿನ್ನವಾಗಿರುವಂಥ ನಂಬರ್ಗಳನ್ನ ಕೊಡ್ತಾರೆ. ರೈಟ್, ಇಲ್ಲ ಅಂತಂದರೆ ಪ್ಲಸ್ ಮೈನಸ್ ಕೊಡ್ಬೋದು, ಲಸ ಮಸ ವೈಸ್ ಕೂಡ ಕೊಡ್ಬೋದು, ಅಥವಾ ಭಾಗ ಹೋಗುವಂಥ ಒಂದಷ್ಟು ವಿಚಾರ. ಫಾರ್ ಎಕ್ಸಾಂಪಲ್ 2ರಿಂದ ಭಾಗುವಂಥ 3 ಶಬ್ದಗಳನ್ನ ಕೊಟ್ಟು ಒಂದು ಮಾತ್ರ 2ರಿಂದ ಭಾಗ ಹೋಗದೇ ಇರುವಂಥ ಒಂದು ಅಕ್ಷರವನ್ನು ನಂಬರನ್ನು ಕೂಡ ಇಲ್ಲಿ ಅವರು ಕೊಡ್ಬೋದು. ರೈಟ್, ಆ ರೀತಿಯಾದ ನಂಬರ್ಗಳನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಕೊಡ್ಬೋದು. ಇದೇ ರೀತಿಯಾಗಿ ಕೊಡ್ತಾರೆ ಅಂತ ಇಲ್ಲಿ ಅವರು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕೊಟ್ಟಂಥ ವಿಷಯ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿಯಾಗಿ ನಾವು ತೊಗೋಬೇಕು, ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಡಿಪೆಂಡ್ಸ್ ಆನ್ ಕ್ವಶನ್ ಮೇಲೆ ಹೋಗಿರ್ತದೆ. ಹಾಗಾಗಿ ಅದು ಯಾವ ರೀತಿಯಾಗಿ ಕೊಟ್ಟಿರ್ತಾರೆ, ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದೇನು ಮಾಡೋದು ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಬರೋದೇನು ಮಾಡಿದ್ದೀನಿ ಅಂತ ನಮಗಿಲ್ಲಿ ಹೇಳ್ತಾ ಬರ್ತೀನಿ. ಶಬ್ದಗಳ ವರ್ಗೀಕರಣ, ಅಕ್ಷರಗಳ ವರ್ಗೀಕರಣ, ಅಂಕಿಗಳ ವರ್ಗೀಕರಣ ಒಂದನ್ನು ಏನು ಮಾಡೋಣ ಅಂದರೆ ಇವಾಗ ಬಿಡಿಸ್ತಾ ಹೋಗೋಣ. ರೈಟ್, ಇಲ್ಲಿ ಮೊದಲು ಏನು ಮಾಡ್ತೀರಪ್ಪ ಅಂದರೆ ಶಬ್ದಗಳ ವರ್ಗೀಕರಣ ತೆಗೆದುಕೊಡ್ತೀನಿ. ರೈಟ್, ಏನು ಶಬ್ದಗಳ ವರ್ಗೀಕರಣದಲ್ಲಿ ಅಭ್ಯರ್ಥಿಯು ಗುಂಪಿಗೆ ಸೇರದ ಬೆಸ ಶಬ್ದವನ್ನು ಗುರುತಿಸಬೇಕು. ಇಲ್ಲಿ 3 ಸೇಮ್ ಇರುವಂತಹ ಒಂದೇ ರೀತಿಯಾದಂಥ ಶಬ್ದಗಳನ್ನ ಕೊಟ್ಟು ಒಂದನ್ನು ಮಾತ್ರ ಬೇರೆ ರೀತಿಯಾದಂಥ ಶಬ್ದಗಳನ್ನು ಕೊಡ್ತಾರೆ. ರೈಟ್, ಆ ಕೊಟ್ಟಂಥ ಶಬ್ದವನ್ನು ಏನು ಮಾಡ್ಬೇಕು ನಾವಿಲ್ಲಿ ಬೇರ್ಪಡಿಸಬೇಕು. ಆ ಕೊಟ್ಟಂಥ ಶಬ್ದ ಯಾವುದು ಕ್ವಶನ್ ಯಾವ ರೀತಿ ಕೇಳಿರ್ತಾರಪ್ಪ ಅಂತಂದರೆ ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಕೇಳಿ ಕೊಡ್ತಾರೆ. ರೈಟ್, ಆ ಗುಂಪಿಗೆ ಸೇರದ ಪದ ಅಂತ ಕೊಟ್ಟಾಗ ನಾವಿಲ್ಲಿ ಮೊದಲನೇ ಎಕ್ಸಾಂಪಲನ್ನು ತೊಗೊಂಡ್ಬಿಡೋಣ. ಏನಿದೆ ಮೊದಲನೇ ಎಕ್ಸಾಂಪಲು? ಪಿಸ್ತೂಲ್, ಬಂದೂಕ್, ಗನ್ ಆ್ಯಂಡ್ ಕೊಡಲಿ. ಲಾಸ್ಟ್ ಬರೋದು ಯಾವುದು? ಕೊಡಲಿ. ಇವು 3 ಕೂಡ ಏನವು ಪಿಸ್ತೂಲಿನ 3 ಸಮಾನಾರ್ಥಕ ಪದ. ಕೊಡಲಿ ಮಾತ್ರ ಇದು ಬೇರೆಯಾದ ಆಯುಧ. ರೈಟ್, ಆಯುಧ 4 ಕೂಡ ಆಯುಧನೇ, ಬಟ್ ಏನು ಇದು ಆಟೋಮೆಟೆಡ್ ಆಗಿ ಚಲಾವಣೆ ಆಗುವಂಥದ್ದು. ಅಥವಾ ಗನ್ನಿಗೆ ಸಮಾನಾರ್ಥಕ ಪದಗಳನ್ನ ಏನು ಮಾಡ್ತಾರೆ ಇಲ್ಲಿ 3 ಕೊಟ್ಟಿದ್ದಾರೆ. ಒಂದನ್ನು ಮಾತ್ರ ಕೈಯಿಂದ ಆಪ್ರೇಟ್ ಆಗುವಂಥ ಅಥವಾ ನಾವು ಆಯುಧವಾಗಿ ಬಳಸುವಂಥ ಗಿಡವನ್ನು ಕಡಿಯುವಂಥ ಒಂದು ಕೊಡಲಿಯನ್ನು ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ 4ರಲ್ಲಿ ಯಾವುದು ವಿಭಿನ್ನವಾಗಿರುವಂಥ ಶಬ್ದ ಇಲ್ಲಿ ಕೊಡಲಿ ಆಗಿರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗುಂಪಿಗೆ ಸೇರದ ಪದ, ಗುಂಪಿಗೆ ಸೇರದ ಪದ ಯಾವುದಾಗಿರ್ತದೆ? ಕೊಡಲಿ ಆಗಿರ್ತದೆ. ಹಾಗಾಗಿ ಇಲ್ಲಿ ಈ ಒಂದು ಶಬ್ದವನ್ನು ಗುರುತಿಸಬೇಕಾದ್ರೆ ಏನು ಮಾಡಬೇಕು? ಗುಂಪಿಗೆ ಸೇರದ ಪದ ಅಂತ ಏನು ಮಾಡ್ತೀವಿ ನೋಡ್ಕೋತೀವಿ. ಇನ್ನು ನೆಕ್ಸ್ಟ್ ಎರಡರಲ್ಲಿ 2ನೇ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಎಕ್ಸಾಂಪಲು. ಯಾಕಪ್ಪ ಅಂದರೆ ಈ ರೀತಿಯಾದಂಥ ಕ್ವಶನ್ಸ್ ಬರೋದು ಭಾಳ ಸಹಜ. ಯಾಕೆ ಸಹಜ ಅಂತಂದರೆ ಇದು ಈ ರೀತಿ ಅಂತ ಬಂದಂಥ ಕ್ವಶನ್ ಭಾಳ ಈಸಿಯಾಗಿರುತ್ತವೆ, ಯಾರು ಬೇಕಾದರೂ ಕ್ರ್ಯಾಕ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ರೈಟ್, ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ 2ನೇ ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ಅಲ್ಲಿ ಕೊಟ್ಟಿರುವಂಥದ್ದು ಏನೋ ದೇಶಗಳು ಮತ್ತು ದೇಶದ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಎಲ್ಲ ದೇಶಗಳ ರಾಜಧಾನಿ ದೇಶಗಳು ಗೊತ್ತಿರಬೇಕು ಅಥವಾ ರಾಜಧಾನಿಗಳು ಗೊತ್ತಿರಬೇಕು ಅನ್ನೋದು ಉದ್ದೇಶಕ್ಕೆ ಏನಪ್ಪ ಅಂತಂದರೆ ಈ ರೀತಿಯಾದಂಥ ಒಂದು ಎಕ್ಸಾಂಪಲ್ ಅಥವಾ ಈ ರೀತಿಯಾದ ಕ್ವಶನ್ಸ್ ಬಂದಾಗ ನಮಗಿಲ್ಲಿ ಭಾಳಷ್ಟು ಕಠಿಣವಾಗಿ ನಮಗೆ ಕಂಡು ಬರುವಂಥ ಏನಪ್ಪ ಈ ರೀತಿಯಾದಂಥ ಎಕ್ಸಾಂಪಲ್ಗಳು ಅಥವಾ ಈ ರೀತಿಯಾದಂಥ ಕ್ವಶನ್ಸ್ಗಳಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಏನು 2ನೇ ಎಕ್ಸಾಂಪಲ್ ಏನಿದೆ? 1ನೇದು ಚೀನಾ ದೇಶ ನಿಮ್ಗೆ ಗೊತ್ತು. ಅದರ ಯಾವುದಿದೆ ರಾಜಧಾನಿ? ಬೀಜಿಂಗ್. ಚೀನಾದ ರಾಜಧಾನಿ ಯಾವುದು? ಬೀಜಿಂಗ್. 2ನೇದು ಏನಿದೆ?
ರಷ್ಯಾದ ರಾಜಧಾನಿ ಯಾವುದು? ಮಾಸ್ಕೋ. ರೈಟ್. ಮೂರನೇದೇನು? ಜಪಾನ್ ರಾಜಧಾನಿ ಸಿಂಗಾಪುರ್. ರೈಟ್ ಇದೆಯಾ? ತಪ್ಪು. ನಾಲ್ಕನೇದು ಯಾವುದು ಇದೆ? ಸ್ಪೇನ್ನ ರಾಜಧಾನಿ ಯಾವುದು? ಮ್ಯಾಂಡ್ರಿಡ್. ರೈಟ್. ಇದರಲ್ಲಿ ಗೊತ್ತಿರುವಂಥ 4 ಒಂದು ಆಪ್ಷನ್ಗಳನ್ನ ಕೊಟ್ಟು 4 ದೇಶಗಳನ್ನ ಕೊಟ್ಟು 4 ರಾಜಧಾನಿಗಳನ್ನ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಒಂದು ರಾಜಧಾನಿಯನ್ನು ಮಿಸ್ ಮಾಡಿ ಅಲ್ಲಿ ಬೇರೆ ದೇಶದ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಯಾವುದು? ಜಪಾನ್ನ ರಾಜಧಾನಿ ಸಿಂಗಾಪುರ ಅಲ್ಲ. ಹಾಗಾಗಿ ಸಿಂಗಾಪುರ ಅನ್ನೋದೇನು ಕೂಡ ಅದು ಕೂಡ ಒಂದು ದೇಶ ಆಗಿರೋದ್ರಿಂದ ಅದೊಂದು ಸಿಟಿ ಆಗಿರೋದ್ರಿಂದ ಅಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ಬೇರೆ ರೀತಿಯಂಥ ಆಪ್ಷನ್ಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? ಜಪಾನ್, ಸಿಂಗಾಪುರ್ ಗುಂಪಿಗೆ ಸೇರಿದ ಪದ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತಾ. ಅದಕ್ಕೆ ಹೇಳ್ತಾನೆ ವರ್ಗೀಕರಣದಲ್ಲಿ ಭಾಳಷ್ಟು ನಾವು ಕಠಿಣವಾಗಿರುವಂಥ ಕ್ವಶನ್ಸ್ಗಳು ಬರೋದು ಇಲ್ಲಪ್ಪ ಅಂತಂದರೆ ಇದೇ ರೀತಿಯಾದಂಥ ಕ್ವಶನ್ಗಳೇ. ರೈಟ್. ನಮಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಯಾವುದು? ಮಹಾರಾಷ್ಟ್ರ ರಾಜಧಾನಿ ಯಾವುದು? ಮುಂಬೈ. ಇದೇ ರೀತಿಯಾಗಿ ನಮ್ಮ ರಾಜಧಾನಿಗಳನ್ನ ಕೊಟ್ಟು ಅದು ರಾಜಧಾನಿನ ಕೊಟ್ಟರು ಕೂಡ ನಮಗೆ ಇಲ್ಲಿ ನಮ್ಮ ಎಲ್ಲ 30 ಪ್ಲಸ್ 8 ಏನು 28+8 ಏನು ರಾಜಧಾನಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ ಅವನು ಕೂಡ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಅಲ್ಲಿ ಕೂಡ ರಾಜ್ಯವನ್ನು ಕೊಟ್ಟು ರಾಜಧಾನಿಯನ್ನು ಕೊಡಬಹುದು. ಹಾಗಾಗಿ ಎಲ್ಲ ರಾಜ್ಯಗಳು ಎಲ್ಲ ರಾಜಧಾನಿಗಳು ಗೊತ್ತಿರಬೇಕು. ಕೆಲವೊಂದಿಷ್ಟು ಅತಿ ಮುಖ್ಯವಾಗಿರುವಂಥ ದೇಶಗಳು ಅಮೇರಿಕಾ ಇರ್ಬೋದು, ಜಪಾನ್, ಚೀನಾ, ರಷ್ಯಾ, ಬೇರೆ ಬೇರೆ ಭಾರತ ಇರ್ಬೋದು, ಅಂತ ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ, ಪಾಕಿಸ್ತಾನ. ರೈಟ್. ಕರೆಂಟ್ ಅಫೇರ್ಸಲ್ಲಿ ಯಾವ ರೀತಿ ಕೊಡ್ಬೋದಪ್ಪ? ಕರೆಂಟ್ ಅಫೇರ್ಸ್ ಏನಿದೆ ಇವಾಗ ಸರಿ, ಈ ಶಬ್ದಗಳಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ಬರ್ಬೋದು? ಪ್ರೆಸೆಂಟಾಗಿ ಇದೇ ಒಂದು ಎಕ್ಸಾಂಪಲನ್ನು ತೊಗೊಂಡಾಗ ಪ್ರೆಸೆಂಟಾಗಿ ನಡೀತಾ ಇದೆ ಏನು ಜಗತ್ತಿನಲ್ಲಿ ಏನು ಕರೆಂಟ್ ಅಫೇರ್ಸ್ ನಡೀತಾ ಇದೆ? ಅಮೇರಿಕಾ ಮತ್ತು ಆನಂತರ ಯಾವುದು ಅಲ್ಲಿ ಅದರ ಒಂದು ಪಕ್ಕದಲ್ಲಿರುವಂಥ ದೇಶದ ಒಂದು ಏನು ಮಾಡಿದ್ದಾರೆ, ಅವರ ಒಬ್ಬ ಅಧ್ಯಕ್ಷನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ರೀತಿಯಾದಂಥ ಒಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನ ಅವರ ದೇಶವನ್ನು ಕೊಟ್ಟು ರಾಜಧಾನಿಯನ್ನು ಕೊಡ್ಬೋದು, ಅಥವಾ ದೇಶಗಳನ್ನು ಕೊಟ್ಟು ಅಲ್ಲಿ ಸುತ್ತಮುತ್ತಲಿನ ಒಂದು ಪ್ರದೇಶಗಳನ್ನ ಕೇಳಬಹುದು. ರೈಟ್. ಇದೇ ರೀತಿಯಾಗಿ ಕೇಳ್ತಾರೆ ಅಂತೇಳಿ ಏನು ಮಾಡ್ಬೋದು ಹೇಳೋಕ್ಕಾಗೋದಿಲ್ಲ. ರೈಟ್. ಪ್ರೆಸೆಂಟಾಗಿ ಇರಾನ್ ಜೊತೆಗೆ ಅಮೇರಿಕಾ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ. ರೈಟ್. ಇರಾನ್ನ ಒಂದು ರಾಜಧಾನಿ ಕೇಳ್ಬೋದು, ಅಮೇರಿಕಾ ರಾಜಧಾನಿ ಕೇಳ್ಬೋದು, ಇಸ್ರೇಲ್ ರಾಜಧಾನಿ ಕೇಳ್ಬೋದು. ರೈಟ್. ಈ ರೀತಿಯಾದಂಥ ಕೆಲವೊಂದಿಷ್ಟು ವಿಚಾರಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇವನು ನಾವು ಭಾಳಷ್ಟು ಇಂಪಾರ್ಟೆಂಟಾಗಿ ನಾವು ಏನು ಮಾಡಬೇಕು? ರಾಜಧಾನಿಗಳನ್ನು ಗುರುತಿಸಬೇಕಾಗ್ತದೆ. ಹಾಗಾಗಿ ಶಬ್ದಗಳಲ್ಲೂ ಕೂಡ ಇದೇ ರೀತಿಯಾಗಿ ಕ್ವಶನ್ಸ್ಗಳು ಬರ್ತಾವೆ ಅಂತ ಇಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟ್. ಅಥವಾ ಎಸ್ಪೆಷಲಿ 3ರಲ್ಲಿ ಶಬ್ದಗಳ ವರ್ಗೀಕರಣ ಭಾಳಷ್ಟು ಡಿಫಿಕಲ್ಟಾಗಿ ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆ ಡಿಫಿಕಲ್ಟ್ ಅಂದರೆ ಇದೇ ರೀತಿ ಅಂತ ಎಕ್ಸಾಂಪಲ್ಗಳಲ್ಲಿ ಜಾಸ್ತಿಯಾಗಿ ನೋಡ್ತಾ ಹೋಗ್ತಾರೆ. ರೈಟ್. ನೆಕ್ಸ್ಟ್ ಸೆಕೆಂಡ್ ಯಾವುದಪ್ಪ ಅಂತಂದರೆ ಅಕ್ಷರಗಳ ವರ್ಗೀಕರಣ. ಇದು ಸಿಂಪಲ್ ಆಗಿರುವಂಥದ್ದು. ಯಾಕೆ ಸಿಂಪಲ್ ಆಗಿರುವಂಥದ್ದು ಅಂತಂದರೆ ಅಲ್ಫಾಬೆಟ್ಸ್ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಅಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟಿರ್ತಾರೆ. ಕನ್ನಡ ಅಕ್ಷರ ಇರ್ಬೋದು ಅಥವಾ ಅಲ್ಫಾಬೆಟ್ಸ್ಗಳನ್ನ ಕೊಟ್ಟಿರ್ಬೋದು. ಅದಕ್ಕೆ ಬರುವಂಥ ಡಿಫ್ರೆನ್ಸ್ಗಳನ್ನ ಏನು ಮಾಡ್ತಾರೆ ಇಲ್ಲಿ ನೋಡ್ತಾ ಹೋಗ್ತಾರೆ. ರೈಟ್. ಯಾವ ರೀತಿಯಾಗಿ ಅಕ್ಷರಗಳ ವರ್ಗೀಕರಣದಲ್ಲಿ ಅಭ್ಯರ್ಥಿಯು ಅಕ್ಷರಗಳ ಗುಂಪಿಗೆ ಸೇರದ ಅಕ್ಷರಗಳನ್ನು ಇಲ್ಲಿ ಆರಿಸಬೇಕು. ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಗುಂಪಿಗೆ ಸೇರದೇ ಇರುವಂಥ ಒಂದು ಅಕ್ಷರವನ್ನು ಏನು ಮಾಡಬೇಕಿಲ್ಲಿ ತೆಗಿಬೇಕು. ರೈಟ್. ಹಾಗಾದರೆ ಏನಿದೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಕೂಡ ನಿಮಗಿಲ್ಲಿ ಬರೆದಿದ್ದೀನಿ. DADF ಇದೆ, BPR ಇದೆ, ಆನಂತರ CFG ಇದೆ, D ಏನಿದೆ ಇಲ್ಲಿ MO. ಇಲ್ಲಿ ಏನು ಡಿಫ್ರೆನ್ಸ್ ಇದೆ? ಹಾಗಾದರೆ ಸಿಂಪಲ್ ಆಗಿರೋಂಥ ಡಿಫ್ರೆನ್ಸನ್ನು ಏನು ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. DEF +2 ಇದೆ, ಡಿ ಕೊಟ್ಟಿದ್ದಾರೆ, ಇ ನೆಕ್ಸ್ಟ್ ಬರೋದು ಯಾವುದು F. ಹಾಗಾಗಿ +2 ಏನು ಮಾಡ್ತೀವಿ ನಾವಿಲ್ಲಿ +2 ಅಂತ ಏನು ಮಾಡ್ತೀವಿ ಬರಿತೀವಿ. ನೆಕ್ಸ್ಟ್ PQR ಇಲ್ಲಿ ಕೂಡ +2 ಇದೆ. ರೈಟ್. ನೆಕ್ಸ್ಟ್ FG ಏನಿದೆ ಇಲ್ಲಿ +1 FG. ರೈಟ್. ನೆಕ್ಸ್ಟ್ ಬರುವಂಥದ್ದು MNO +2 MNO. ರೈಟ್. ಹಾಗಾಗಿ ಇಲ್ಲಿ +2 ರೈಟ್. ಮಾತ್ರ ಇಲ್ಲಿ ಸಿ ಮಾತ್ರ ಏನಿದೆ +1 ಇದೆ. ಹಾಗಾಗಿ ಇದರಲ್ಲಿ ಅಕ್ಷರಗಳ ವರ್ಗೀಕರಣದಲ್ಲಿ ಬರುವಂತಹ ಒಂದು ಎಕ್ಸಾಂಪಲನ್ನು ಯಾವ ರೀತಿಯಾಗಿ ಮಾಡ್ಬೋದು? ಈ ರೀತಿಯಾಗಿ ಏನು ಮಾಡ್ಬೋದು ಅಂತಂದರೆ ನಾವಿಲ್ಲಿ ಗುಂಪಿಗೆ ಸೇರದ ಪದವಂತ ಏನು ಮಾಡೋದು ತೆಗಿಬಹುದು. ಸರಿಯಾದಂಥ ಉತ್ತರ ಯಾವುದು? ಸಿ. ಇನ್ನು ನೆಕ್ಸ್ಟ್ ಇದೇ ರೀತಿಯಾದ ಎಕ್ಸಾಂಪಲ್ಗಳು ನಿಮ್ಮ ಮತ್ತೆ ಕೊಡ್ತೀನಿ. ಬಟ್ ಇದು ಜಸ್ಟ್ ಇದ್ರ ವರ್ಗೀಕರಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅದನ್ನು
ಒಂದೊಂದು ಎಕ್ಸಾಂಪಲ್ ಮುಖಾಂತರ ಕೊಡ್ತಾ ಇದ್ದೀನಿ. ಹಾಗಾಗಿ ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ಗಳನ್ನ ಏನು ಮಾಡ್ತೀನಿ ಕೊಡ್ತಾ ಹೋಗ್ತೀನಿ. ರೈಟ್, ಮೂರನೇದು ಏನಿದೆಯಪ್ಪ ಅಂತಂದ್ರೆ ಅಂಕಿಗಳ ಅಥವಾ ಸಂಖ್ಯೆಗಳ ವರ್ಗೀಕರಣ. ಅಂಕಿ ಅಥವಾ ಸಂಖ್ಯೆಗಳ ವರ್ಗೀಕರಣ. ಇಲ್ಲಿ ಯಾವ ರೀತಿಯಾಗಿ ಇದರಲ್ಲಿ ಅಭ್ಯರ್ಥಿಯು ಸಂಖ್ಯೆಗಳ ಗುಂಪಿನಲ್ಲಿ ಗುಂಪಿಗೆ ಸೇರದ ಸಂಖ್ಯೆಗಳ ಗುಂಪನ್ನು ಗುರುತಿಸಬೇಕು. ರೈಟ್, ಏನಿಲ್ಲಿ ಗುಂಪಿಗೆ ಸೇರದ ಅಕ್ಷರಗಳನ್ನು ಗುರುತಿಸಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ, ಉದಾಹರಣೆ ಒಂದು ಬರೆದಿದ್ದೀನಿ. ಏನು ಉದಾಹರಣೆಪ್ಪ ಅಂತಂದರೆ A7, B6, C18, D12. ಯಾವ ರೀತಿಯಾಗಿ ಗುರುತಿಸ್ತಾರೆ ಇದನ್ನು? ಸಿಂಪಲ್ ಆಗಿರುವಂಥದ್ದು. ಏನು, ಒಂದು ಸ್ಕ್ವೇರ್ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಗುಣಾಕಾರ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಭಾಗಾಕಾರ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಅದನ್ನು ಪ್ಲಸ್ ಆರ್ ಮೈನಸ್ ಕೂಡ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಪ್ಲಸ್ ಆರ್ ಮೈನಸ್ ಕೊಟ್ಟಿರ್ತಾರೆ ಅಂತಂದರೆ +2, +3, +4, +5. ರೈಟ್, ಈ ರೀತಿಯಾಗಿ ಕೂಡ ಕೊಡ್ಬೋದು. ಯಾವ ರೀತಿಯಾಗಪ್ಪ ಅಂತಂದರೆ ಒಂದನೇ ಎಕ್ಸಾಂಪಲನ್ನು ಕೊಡ್ತಾರೆ, ಇದಕ್ಕೆ ಸಂಬಂಧಪಟ್ಟೆಲ್ಲ ಬೇರೆ ಅಂತಂದು ಫಸ್ಟ್ ಒಂದು ಸಂಖ್ಯೆ ಕೊಟ್ಟಿರ್ತಾರೆ 5 ಅಂತ ತಿಳ್ಕೊಳ್ಳೋಣ. 5 ಜೊತೆಗೆ ಏನು ಮಾಡ್ತಾರೆ ಅಂತಂದರೆ +3 ಎಷ್ಟಾಗುತ್ತೆ 8, +3 ಎಷ್ಟಾಗುತ್ತೆ 11, +3 14. ರೈಟ್, ಈ ರೀತಿಯಾಗಿ ಕೊಡ್ಬೋದು. ಅಥವಾ 5 + 5 ಕೊಟ್ಟಿರ್ತಾರೆ +1 6 +2 8 +3 11 +4 15. ಈ ರೀತಿಯಾಗಿ ಕೂಡ ಕೊಡ್ಬೋದು. ಅಥವಾ ಇಲ್ಲಿ ಸ್ಕ್ವೇರ್ಗಳನ್ನ ಕೊಡ್ಬೋದು. 2 ಸ್ಕ್ವೇರ್ 2 × 2 4 2 × 2 4 × 2 ಅಂತ 8 × 2. ಈ ರೀತಿಯಾಗಿ ಏನು ಮಾಡ್ಬೋದು, ಯಾವ ರೀತಿಯಾಗಿ ಅಂತ ಏನು ಮಾಡ್ಬೋದು, ಸ್ಕ್ವೇರ್ಗಳನ್ನ ಕೂಡ ಏನು ಮಾಡ್ಬೋದು ಕೊಡ್ತಾ ಹೋಗ್ಬೋದು. ಇದು ವರ್ಗೀಕರಣದಲ್ಲಿ ಅದೊಂದು ಭಾಳಷ್ಟು ಇಂಪಾರ್ಟೆಂಟ್. ನಾನು ನಿಮಗೆ ಬೋರ್ಡ್ ಮಾಸ್ ಹೇಳಬೇಕಾದ್ರೆ ಕೆಲವೊಂದಿಷ್ಟು ಅದಕ್ಕಿಂತ ಮುಂಚೆನೇ ಏನು ಮಾಡಿದ್ದೆ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಈ ಸ್ಕ್ವೇರು ಕ್ಯೂಬ್ಗಳಿಗೆ ನನಗೆ ಆದಷ್ಟು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರ ಬಗ್ಗೆ ಮತ್ತೊಂದು ಸಲ ನೋಡಿ ಅದೇ ರೀತಿಯಾದಂಥ ಒಂದು ಕ್ವೆಶನ್ಗಳನ್ನು ಕೂಡ ಏನು ಮಾಡ್ಬೋದು ವರ್ಗೀಕರಣದಲ್ಲಿ ಏನು ಮಾಡ್ಬೋದು ನೋಡ್ತಾ ಹೋಗ್ಬೋದು. ಹಾಗಾದರೆ ಎಕ್ಸಾಂಪಲ್ ಏನಿದೆ, ಎಕ್ಸಾಂಪಲ್ನಲ್ಲಿ ಯಾವ ರೀತಿಯಾಗಿ ನಾವು ಏನು ಮಾಡ್ಬೋದು 7 6 18 12. ಸರಿ, ಯಾವ ರೀತಿಯಾದ ಸಂಬಂಧ ಇದೆ ಇಲ್ಲಿ? ಸಿಂಪಲ್ ಆಗಿರುವಂಥ ಸಂಬಂಧ ಇದೆ. ಏನಪ್ಪ ಅಂತಂದರೆ ಒಂದೇ ಒಂದು ನಂಬರ್ನಲ್ಲಿ ಇದರಲ್ಲಿ 3 ಭಾಗ ಹೋಗ್ತವೆ, ಒಂದು ಮಾತ್ರ ಭಾಗ ಹೋಗೋದಿಲ್ಲ. ಹಾಗಾದರೆ ಆ ಸಂಖ್ಯೆ ಯಾವುದು? ಅದರಲ್ಲಿ ಈ 4 ಕೊಟ್ಟಂಥ 4 ಆಪ್ಷನ್ಗಳಲ್ಲಿ 3 ಒಂದೇ ಒಂದು ನಂಬರಿಂದ ಏನಾಗ್ತವೆ ಭಾಗ ಹೋಗ್ತವೆ. ರೈಟ್, ಒಂದು ಮಾತ್ರ ಹೋಗೋದಿಲ್ಲ. ಹಾಗಾದರೆ ಯಾವುದದು? 3 3 2 3 3 ಸಾರಿ 3 6 3 4. ರೈಟ್, 3 2 ಎಷ್ಟು 6, 3 1 3 3 2 6, 3 6 6 3 1 3 3 2 3 3 9 3 4 12 3 5 15 3 6 18 3 4 12 3 × 4 12 3 × 6 18 3 × 2 6. 7 ಎದರಲ್ಲೂ ಕೂಡ ಭಾಗ ಹೋಗೋದಿಲ್ಲ. ಹೋಗುತ್ತಾ? ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದಂಥ ಗುಂಪಿಗೆ ಸೇರಿದ ಪದ ಯಾವುದು? 7 ಆಗಿರ್ತದೆ. ನಮಗಿಲ್ಲಿ ಸಿಗುವಂಥ ಸರಿಯಾದಂಥ ಉತ್ತರ A. 7 ಇಸ್ ದ ರೈಟ್ ಆನ್ಸರ್. ಸರ್, ಹಾಗಾದರೆ ನಮಗಿಲ್ಲಿ ಗುಂಪಿಗೆ ಸೇರಿದ ಪದ ಅಂತ ಕೇಳಿದರೆ 3 ಸೇರುತ್ತವೆ, ಒಂದು ಮಾತ್ರ ಸೇರೋದಿಲ್ಲ. ಹಾಗಾಗಿ ಅವನೇನು ಮಾಡ್ಬೇಕಂದ್ರೆ ನಾವಿಲ್ಲಿ ಹೊರಗಡೆ ತೆಗಿಬೇಕು. ಹಾಗಾಗಿ ಅದೇ ಕ್ವಶನ್ನೇ ಅದೇ ಇರುತ್ತೆ, ಗುಂಪಿಗೆ ಸೇರದ ಪದವನ್ನು ಆಯ್ಕೆ ಮಾಡಿ ಅಂತೇಳಿ. ನಾವಿಲ್ಲಿ ಸರಿಯಾಗಿದೆ ಅಂತೇಳಿ ಇದನ್ನು 3ರಲ್ಲಿ ಯಾವುದೋ ಒಂದು ಹಾಕೋದಲ್ಲ. ಯಾವುದು ಸೇರೋದಿಲ್ಲ ಆ ಗುಂಪಿಗೆ ಅದನ್ನು ಮಾತ್ರ ಏನು ಮಾಡಬೇಕು, ಚೂಸ್ ಮಾಡಿ ಆನ್ಸರನ್ನು ಅದೇ ಸರಿಯಾಗಿರುತ್ತದೆ. ಹಾಗಾಗಿ ಈ ಒಂದು ವರ್ಗೀಕರಣದಲ್ಲಿ ಈ ಒಂದು 3 ವರ್ಗೀಕರಣದ ಪರೀಕ್ಷೆಯಲ್ಲಿ 3 ವರ್ಗೀಕರಣ ಏನು ಮಾಡುತ್ತೆ ಭಾಳಷ್ಟು ಇಂಪಾರ್ಟೆಂಟಾಗಿ ನಾವು ನೋಡ್ತಾ ಹೋಗ್ತೀವಿ. ಅದರೊಳಗೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಅಂತಂದರೆ ನಮಗಿಲ್ಲಿ ಡಿಫಿಕಲ್ಟ್ ಆಗೋದು ಯಾವುದಪ್ಪ ಅಂತಂದರೆ ಅದು ಶಬ್ದಗಳ ವರ್ಗೀಕರಣ. ಯಾಕಂತಂದರೆ ಇವೆರಡೂ ಕೂಡ ಈಸಿ ಆಗ್ತವೆ. ಅದರಲ್ಲೂ ಇವೆರಡರಲ್ಲಿ ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಆಗೋದು ಯಾವುದು ಅಂತಂದರೆ ಅಂಕಿಗಳದು. ಯಾಕೆ, ಅವರು ಸ್ಕ್ವೇರ್ ಕೊಡ್ಬೋದು, ಕ್ಯೂಬ್ ಕೊಡ್ಬೋದು, ಅಥವಾ ಮಲ್ಟಿಪ್ಲೈಸ್ ಕೊಡ್ಬೋದು, ಪ್ಲಸ್ ಕೊಡ್ಬೋದು, ಮೈನಸ್ ಕೊಡ್ಬೋದು, ಇದೇ ರೀತಿಯಾಗಿ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅಕ್ಷರ ವರ್ಗೀಕರಣದಲ್ಲಿ ಬಹಳಷ್ಟು ಸರಳವಾದಂಥ ಕ್ವಶನ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರೊಳಗೂ ಶಬ್ದಗಳ ವರ್ಗೀಕರಣದಲ್ಲಿ ಇದೇ ರೀತಿಯಾದಂಥ ಶಬ್ದಗಳ ಒಂದು ಕ್ವಶನ್ಸ್ ಬರ್ತವೆ ಅಂತ ನಾವಿಲ್ಲಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದು ಎಲ್ಲವನ್ನೂ ನಾವೇನು ಮಾಡಬೇಕಾಗ್ತದೆ, ಕನ್ನಡ ವ್ಯಾಕರಣ ಬರಬೇಕಾಗ್ತದೆ. ಕನ್ನಡದಲ್ಲಿ ಸಮಾನಾರ್ಥ ಪದ, ವೃದ್ಧಾರ್ಥಕ ಪದಗಳು, ರೈಟ್, ಇವೆಲ್ಲವೂ ನಮಗಿಲ್ಲಿ ಶಬ್ದಗಳ ವರ್ಗೀಕರಣದಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ರಾಜಧಾನಿ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ರೈಟ್, ಇಂಗ್ಲೀಷ್ ವರ್ಡ್ಗಳನ್ನು ಕೂಡ ಇಲ್ಲಿ ಮಾಡೋದವರು ಕೇಳುವಂಥ ಸಾಧ್ಯತೆ ಭಾಳಷ್ಟು ಇರ್ತದೆ. ಹಾಗಾಗಿ ಆ ಒಂದು ಶಬ್ದಗಳ ವರ್ಗೀಕರಣದಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ
ಎಸ್ಪೆಷಲಿ ಏನು ಮಾಡ್ತಾರಪ್ಪ ಅಂತಂದರೆ ರಾಜ್ಯವನ್ನು ಕೊಟ್ಟು ರಾಜಧಾನಿಯನ್ನು ಕೊಡ್ಬೋದು, ದೇಶವನ್ನು ಕೊಟ್ಟು ದೇಶದ ರಾಜಧಾನಿ ಕೂಡ ಏನು ಮಾಡ್ಬೋದು ಕೊಡ್ಬೋದು, ಅಥವಾ ಟೂರಿಸ್ಟ್ ಪ್ಲೇಸ್ಗಳನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಕೊಡ್ತಾ ಹೋಗ್ಬೋದು. ಹಾಗಾಗಿ ಅವು ಭಾಳಷ್ಟು ಇಂಪಾರ್ಟೆಂಟಾಗಿ ಶಬ್ದಗಳಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್, ಶಬ್ದಗಳ ವರ್ಗೀಕರಣ. ಓಕೆ, ಇಲ್ಲಿ ಕೆಲವೊಂದಿಷ್ಟು 3ಕ್ಕೂ ಸಂಬಂಧಪಟ್ಟಂತಹ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಬರೆದಿದ್ದೀನಿ. ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಏನು ಎಕ್ಸಾಂಪಲ್ಗಳ ವರ್ಗೀಕರಣದಲ್ಲಿ ಶಬ್ದಗಳನ್ನು ಅಥವಾ ಅವಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಎಕ್ಸಾಂಪಲ್ಗಳನ್ನ 2 ಎಕ್ಸಾಂಪಲ್ಗಳು ಅವೆರಡು ಅಂತಾರೆ ಮತ್ತು ಇವೆರಡು ಅಂದರೆ ನಂಬರ್ಸ್ ಮೇಲೆ 2 ಎಕ್ಸಾಂಪಲ್ಗಳನ್ನ ಬರೆದಿದ್ದೀನಿ. ಆ 3 ಎಕ್ಸಾಂಪಲ್ಗಳ ಮೇಲೆ ಏನು ಮಾಡ್ತಂದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ಸ್ಗಳನ್ನ ನಾನು ಬರೆದಿದ್ದೀನಿ. ಅಷ್ಟು ಒಂದು ಡಿಫಿಕಲ್ಟಾಗಿ ಏನಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ, ಈಸಿಯಾಗಿ ನಾವೇನು ಮಾಡ್ಬೋದು ಕಂಡು ಹಿಡ್ಕೋಬೋದು. ರೈಟ್, ಮೊದಲನೇ ಎಕ್ಸಾಂಪಲ್ ಏನಿದೆ, ನದಿಗಳನ್ನು ಕೊಟ್ಟಿದ್ದಾರೆ. 4 ನದಿಗಳನ್ನು ಕೊಟ್ಟಿದ್ದಾರೆ. ಈ 4 ನದಿಗಳಲ್ಲಿ ಯಾವುದು ಒಂದು ಮಾತ್ರ ಗುಂಪಿಗೆ ಸೇರದ ಪದ ಅಥವಾ ಗುಂಪಿಗೆ ಸೇರದ ನದಿ ಅಂತ ಏನು ಮಾಡ್ಬೇಕು ನಾವಿಲ್ಲಿ ಗುರುತಿಸಬೇಕು. ಸರ್, ಹಾಗಾದರೆ 4 ಕೂಡ ನದಿಗಳಿದ್ದಾವೆ, ಯಾವ ರೀತಿ ನಾವು ಗುರುತಿಸ್ಬೋದು, ಬೇರೆ ರೀತಿ ಅಂತ ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೋದು. ರೈಟ್, ಇಲ್ಲಿ ಮಹಾನದಿ, ಕಾವೇರಿ, ನರ್ಮದಾ ಮತ್ತು ಕೃಷ್ಣ 4 ನದಿಗಳನ್ನು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಸರ್, ಹಾಗಾದರೆ ನಾವಿಲ್ಲಿ 2 ನಮ್ಮ ಕರ್ನಾಟಕದಲ್ಲಿ ಇವು ನಮ್ಗೆ ಗೊತ್ತಿರುವಂಥ 2 ನದಿ, ಇದು ಕೂಡ ಕರ್ನಾಟಕದಲ್ಲಿ ಹರಿಬಹುದು. ಹಾಗಾಗಿ ಇವು 3 ಕೂಡ ಒಂದೇ, ನರ್ಮದಾ ಮಾತ್ರ ಬೇರೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಇಲ್ಲೇ ತಪ್ಪಾಗ್ತದೆ. ಯಾಕೆಂತಂದರೆ ಮಹಾನದಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ. ರೈಟ್, ಹಾಗಾದರೆ ನರ್ಮದಾ, ಸರ್ ನರ್ಮದಾ ನದಿ ಗುಜರಾತ್ನಲ್ಲಿ ಹರಿಯುತ್ತೆ. ಮಹಾನದಿ ಏನಾಗುತ್ತೆ ಅಂತಂದರೆ ಒಡಿಸ್ಸಾ ಈ ಸೈಡ್ ಹರಿಯುತ್ತೆ. ಇವೆರಡು ಕರ್ನಾಟಕ ಮತ್ತು ತಮಿಳುನಾಡು, ತೆಲಂಗಾಣದಲ್ಲಿ ಹರಿಯುವಂಥ ನದಿಗಳಾಗಿರ್ತವೆ. ಹಾಗಾದರೆ ಇವು 4ರಲ್ಲಿ ಕೂಡ 4 ನದಿಗಳಿದ್ದಾವೆ. ನಾವು ಯಾವ ರೀತಿಯಾಗಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು ಅಂತಂದರೆ ಸಿಂಪಲ್ ಆಗಿರುವಂಥದ್ದು. ಇಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಏನು ಮಾಡ್ತೇವೆ ನಾವು ಗುರುತಿಸ್ತೇವೆ. ಹಾಗಾದರೆ ಮಹಾನದಿ, ಕಾವೇರಿ ಮತ್ತು ಕೃಷ್ಣ ಇವು 3 ಕೂಡ ಏನು ಮಾಡ್ತವಪ್ಪ ಅಂದರೆ ಪೂರ್ವಕ್ಕೆ ಹರಿತವೆ. ಪೂರ್ವಕ್ಕೆ ಹರಿಯುವಂಥ ನದಿಗಳು. ನರ್ಮದಾ ಮಾತ್ರ ಪಶ್ಚಿಮಕ್ಕೆ ಏನು ಮಾಡ್ತದೆ ಅಂತಂದರೆ ಹರಿಯುವಂಥ ನದಿಯಾಗಿರ್ತದೆ. ಹಾಗಾಗಿ ಈ 4ರಲ್ಲೂ ಕೂಡ 4 ಕೂಡ ನದಿಗಳಿದ್ರೂ ಕೂಡ ಏನಾಗ್ತದೆ ಅಂತಂದರೆ ಒಂದು ಮಾತ್ರ ಇಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವಂಥ ನದಿ ಮತ್ತು ಪೂರ್ವಕ್ಕೆ ಮುಖ ಮಾಡಿ ಹರಿಯುವಂಥ ನದಿ ಅಂತ ಏನು ಮಾಡ್ತಿರಲಿ ಗುರುತಿಸಿರೋದ್ರಿಂದ, ಹಾಗಾಗಿ ನರ್ಮದಾ ನದಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಯಾಕಂತಂದರೆ ಅದು ಪಶ್ಚಿಮಕ್ಕೆ ಮುಖ ಮಾಡಿ ಹರಿಯುವಂತಹ ನದಿಯಾಗಿರುತ್ತದೆ. ಅದು ಪಶ್ಚಿಮ ಬಂಗಾಳಕ್ಕೆ ಅಥವಾ ಇದು ನರ್ಮದಾ ಪಶ್ಚಿಮಕ್ಕೆ ಮುಖ ಮಾಡಿ ಏನು ಮಾಡ್ತಾರೆ ಅಂದರೆ ನದಿ ಹರಿತದೆ. ಹಾಗಾಗಿ ಅದು ನರ್ಮದಾ ಏನು ಮಾಡ್ತಾರೆ ಅಂತಂದರೆ ಗುಂಪಿಗೆ ಸೇರಿದ ಪದ ಅಂತ ಏನು ಮಾಡ್ತೀವಿ ಹೊರಗಡೆ ತೆಗಿತೀವಿ. ರೈಟ್, ನೆಕ್ಸ್ಟ್ ಬರುವಂಥದ್ದು 2ನೇ ಎಕ್ಸಾಂಪಲ್. ನಿಮ್ಗೆ ಆಗಾಗಲೇ ಏನು ಮಾಡಿದೆ ಅಂತಂದರೆ ರಾಜ್ಯದ ರಾಜಧಾನಿಗಳನ್ನ ಕೊಟ್ಟಿದ್ದೆ. ಇಲ್ಲಿ ಏನಪ್ಪ ಅಂತಂದರೆ 2ನೇದರಲ್ಲಿ ಅದರ ಕರೆನ್ಸಿಗಳನ್ನ ಕೊಟ್ಟಿದ್ದಾರೆ. ಏನು ಕರೆನ್ಸಿ ಕೊಟ್ಟಿದ್ದಾರೆ? 4 ದೇಶಗಳ ಕೊಟ್ಟು 4 ಕರೆನ್ಸಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಏನು ಮಾಡಬೇಕು ಹೊರಗಡೆ ತೆಗಿಬೇಕಾಗ್ತದೆ. ಹಾಗಾದರೆ ಇಲ್ಲಿ ಯಾವುದು ದೇಶ, ನಮಗೆ ಇಲ್ಲಿ ದೇಶ ಸರಿಯಾಗಿ ಕೊಟ್ಟಿರ್ತಾರೆ. ರೈಟ್, ದೇಶ ಸರಿಯಾಗಿ ಕೊಟ್ಟು ಅದರ ಕರೆನ್ಸಿಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಕರೆನ್ಸಿ ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗ್ತದೆ. ಹಾಗಾಗಿ ಜಪಾನಿನ ಒಂದು ಕರೆನ್ಸಿ ಯಾವುದಿದೆ ಇಲ್ಲಿ, ಬಾಂಗ್ಲಾದೇಶದ ಕರೆನ್ಸಿ ಯಾವುದಿದೆ? ಟಾಕಾ ಸರಿಯಾಗಿದೆ. ಮತ್ತಿನ್ನು ರಷ್ಯಾದ ಕರೆನ್ಸಿಯ ರೂಬೆಲ್ ಸರಿಯಾಗಿದೆ. ದಕ್ಷಿಣ ಕೊರಿಯಾದ ಕರೆನ್ಸಿ ರುಪಿಯಾ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿರ್ತದೆ. ಮಲೇಷಿಯಾ ಕರೆನ್ಸಿ ಯಾವುದು? ರಿಂಗಿಟ್ ಸರಿಯಾಗಿದೆ. ಹಾಗಾದರೆ ದಕ್ಷಿಣ ಕೊರಿಯಾದ ಕರೆನ್ಸಿ ಯಾವುದು? ಓನ್ ಅಂತ ಕರೆನ್ಸಿ ಬರ್ತದೆ. ಹಾಗಾಗಿ ಆ ಓನ್ ಅಂತ ಕರೆನ್ಸಿನ ದಕ್ಷಿಣ ಕೊರಿಯಾದ ಕರೆನ್ಸಿ ಆಗಿರ್ತದೆ. ರುಪಿಯಾ ಅನ್ನೋ ಕರೆನ್ಸಿ ಅದು ದಕ್ಷಿಣ ಕೊರಿಯಾದ ಕರೆನ್ಸಿ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ 2ನೇ ಆನ್ಸರ್ ಏನಾಗಿರ್ತದೆ? ತಪ್ಪಾಗಿರ್ತದೆ. ಅಥವಾ 2ನೇ ಒಂದು ದಕ್ಷಿಣ ಕೊರಿಯಾದ ಕರೆನ್ಸಿ ರುಪಿಯಾ ಆಗಿರೋದಿಲ್ಲ. ಹಾಗಾಗಿ ಈ 3 ಕೂಡ ಸರಿಯಾದಂಥ ಒಂದು ಕರೆನ್ಸಿಯನ್ನು ದೇಶದ ಕರೆನ್ಸಿಯನ್ನು ಕೊಟ್ಟು ಒಂದನ್ನು ಮಾತ್ರ ತಪ್ಪಾಗಿ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಕ್ವಶನ್ಗೆ ಸರಿಯಾದ ನಂತರ ಯಾವುದಾಗಿರುತ್ತದೆ? ಅದು ಬಿ, ದಕ್ಷಿಣ ಕೊರಿಯಾ. ಅದರ ಕರೆನ್ಸಿ ರುಪಿಯಾ ಆಗಿರೋದಿಲ್ಲ, ಓನ್ ಆಗಿರುತ್ತದೆ. ಹಾಗಾಗಿ ಅದು ತಪ್ಪಾಗಿರ್ತದೆ. ನೆಕ್ಸ್ಟ್ 3ನೇ ಎಕ್ಸಾಂಪಲ್ ಇದೆ. ಇಲ್ಲಿ ಶಬ್ದಗಳು ಅಥವಾ ವರ್ಡ್ಸ್ ಏನು ಮಾಡಿದ್ದಾರೆ, ಅದ್ರ ಮೇಲೆ ಏನು ಮಾಡಿದ್ದಾರೆ? ವರ್ಗೀಕರಣವನ್ನು ಕೊಟ್ಟಿದ್ದಾರೆ. ಆ ವರ್ಡ್ಸ್ನ ಮೇಲೆ ಏನು ವರ್ಗೀಕರಣ ಕೊಟ್ಟಿರೋಂಥ ವರ್ಗಗಳನ್ನು ಏನು ಮಾಡೋಣ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ನಾವಿಲ್ಲಿ ABCD ಅಂತ ಹೇಳ್ತಾ ಬಂದಾಗ ಡಿಫ್ರೆನ್ಷಿಯೇಟ್ ಎಟ್ಟಿದೆ ಅಂತ ನಮಗಿಲ್ಲಿ ಗೊತ್ತಾಗ್ಬಿಡ್ತದೆ. ರೈಟ್, ಎಷ್ಟು ಡಿಫ್ರೆನ್ಸ್ ಇದೆ? ಹಾಗಾದರೆ L. ಓಕೆ, ಇಲ್ಲಿ ಏನಿದೆ ಅಂತಂದರೆ ಶಬ್ದಗಳಾದ ಒಂದಿಷ್ಟು ಎಕ್ಸಾಂಪಲ್ಗಳಿದಾವೆ. ಶಬ್ದಗಳ ಎಕ್ಸಾಂಪಲನ್ನು ಏನು ಮಾಡೋದಂದ್ರೆ ತೆಗೆದುಕೊಂಡು ಬಿಡೋಣ. ಏನಿದೆ ಇಲ್ಲಿ? LOR, L + 3O + 3R, LMAO
ಎನ್ ಒ +3 ಇದೆ, ಒ ಪಿ ಕ್ಯೂ ಆರ್ ಇಲ್ಲಿ +3 ಇದೆ. ಇದೇ ರೀತಿಯಾಗಿ ಜೆ +3 ಎಮ್ +3 ಪಿ ಆಗಿರ್ತದೆ. ರೈಟ್. ನೆಕ್ಸ್ಟ್ ಜಿ ಜೆ ಎಮ್ ಜಿ ಎಚ್ ಐ ಜೆ +3 ಇದೆ. ಜೆ ಕೆ ಎಲ್ ಎಮ್ +3 ಇದೆ. ನೆಕ್ಸ್ಟ್ ಯಾವುದಿದೆ? ಯು ಎಕ್ಸ್ ಝಡ್ ಯು ವಿ ಡಬ್ಲ್ಯೂ ಎಕ್ಸ್ +3 ಇದೆ. ವಿ ಡಬ್ಲ್ಯೂ ಎಕ್ಸ್ +3 ಇದೆ. ನೆಕ್ಸ್ಟ್ ಎಕ್ಸ್ ವೈ ಝಡ್ +2 ಇದೆ. ರೈಟ್. ಏನಿದೆ ಇಲ್ಲಿ? ಯು ವಿ ಡಬ್ಲ್ಯೂ ಎಕ್ಸ್ +3 ಬರ್ತದೆ. ಎಕ್ಸ್ ವೈ ಝಡ್ ಎರಡೇ ಇರೋದ್ರಿಂದ +2 ಮಾತ್ರ ಬರೋದ್ರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂತಂದರೆ ಅದು ಡಿ ಆಗಿರ್ತದೆ. ರೈಟ್. ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದೇ ರೀತಿಯಾದ ಒಂದು ಕ್ವಶನ್ಸ್ ಏನು ಮಾಡ್ತಾರೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಿದೆ ಅಂತಂದರೆ ಸಿ ಡಿ ಎಫ್ ಐ ಈ ಒಂದು ಎಕ್ಸಾಂಪಲ್ನ ಏನು ಮಾಡೋಣ ಅಂತಂದರೆ ನಾವಿಲ್ಲಿ ಬಿಡಿಸ್ತಾ ಹೋಗೋಣ. ಏನಿದೆ ಈ ಎಕ್ಸಾಂಪಲಲ್ಲಿ? ಹಾಗಾದರೆ ಇದೇ ರೀತಿಯಾದ ಪ್ಯಾಟರ್ನ್ ಏನು ಮಾಡ್ತಾರೆ ಇಲ್ಲಿ ಕಂಟಿನ್ಯೂಷನ್ ಮಾಡಿರ್ತಾರೆ. ಏನಿದೆ? ಸಿ ಡಿ ಎಫ್ ಐ ಅದಾದ ನಂತರದಲ್ಲಿ ಜಿ ಎಚ್ ಜೆ ಎಮ್ ಟಿ ಯು ಡಬ್ಲ್ಯೂ ಝಡ್ ಪಿ ಕ್ಯೂ ಎಸ್ ಒ. ಇಲ್ಲಿ ಏನೇ ಮಾಡಿದ್ದಾರೆ ಅಂತಂದರೆ 1 2 3 ಅಂತ ಏನು ಮಾಡಿದ್ದಾರೆ ಅಂತಂದರೆ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. +1 +2 +3. ರೈಟ್. ಸಿ ಡಿ ಇ ಎಫ್ ಜಿ ಎಚ್ ಐ. ರೈಟ್. ಅದಾದ ನಂತರದಲ್ಲಿ ಜಿ ಎಚ್ ಐ ಜೆ +2 ಇದೆ. ಜೆ ಕೆ ಎಲ್ ಎಮ್ +3 ಇದೆ. ರೈಟ್. ಅದಾದ ನಂತರದಲ್ಲಿ ಟಿ ಯು ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ +3 ಇದೆ. ಪಿ ಕ್ಯೂ +1. ಅದಾದ ನಂತರದಲ್ಲಿ ಕ್ಯೂ ಆರ್ ಎಸ್ +2 ಇದೆ. ಇಲ್ಲಿ ಓ ಇರೋದ್ರಿಂದ ಎಸ್ ಇಂದ ಹಿಂದ್ಗಡೆ ಬರಬೇಕಾಗ್ತದೆ, -4 ಬರ್ತದೆ. -4 ಇರೋದ್ರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂತಂದರೆ ಅದು ಡಿ ಪಿ ಕ್ಯೂ ಎಸ್ ಒ ಆಗಿರ್ತದೆ. ರೈಟ್. ಹಾಗಾಗಿ ಕೊಟ್ಟಂತಹ ಒಂದು ಶಬ್ದಗಳನ್ನು ನಾವಿಲ್ಲಿ ಸರಿಯಾಗಿ ಏನು ಮಾಡಬೇಕಂತಂದ್ರೆ ಆಯ್ಕೆ ಮಾಡಿಕೊಂಡು ಅದನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಹಾಗಾಗಿ ಈ ಒಂದು ನಾಲ್ಕನೇ ಒಂದು ಎಕ್ಸಾಂಪಲ್ನಲ್ಲಿ ಪಿ ಕ್ಯೂ ಎಸ್ ಒ ಇಸ್ ರೈಟ್ ಆನ್ಸರ್. ಅದು ಗುಂಪಿಗೆ ಸೇರದ ಪದ ಆಗಿರೋದ್ರಿಂದ ಅದು ರೈಟ್ ಆನ್ಸರ್ ಆಗಿರ್ತದೆ. ರೈಟ್. ಇನ್ನು ನೆಕ್ಸ್ಟ್ ಇಲ್ಲಿ ಲಾಸ್ಟ್ 5ನೇ ಎಕ್ಸಾಂಪಲನ್ನು ನೋಡ್ತಾ ಬಂದಾಗ ಇಲ್ಲೂ ಕೂಡ ಸೇಮ್ ನಿಮಗೆ ಸಂಖ್ಯೆಗಳ ಒಂದು ಎಕ್ಸಾಂಪಲ್ ಕೊಟ್ಟಾಗ ಯಾವ ರೀತಿಯಾಗಿ ಇತ್ತಲ್ಲ ಅದೇ ರೀತಿಯಾದಂಥ ಒಂದು ಎಕ್ಸಾಂಪಲ್ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ 3ರಿಂದ ಭಾಗ ಹೋಗುವಂತಹ 3 ಸಂಖ್ಯೆಗಳನ್ನ ಕೊಟ್ಟು ಒಂದು ಮಾತ್ರ ಸಂಖ್ಯೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಭಾಗ ಹೋಗದೇ ಇರುವಂಥ ಒಂದು ಸಂಖ್ಯೆಯನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಹಾಗಾದರೆ 3 3 9 ಇದೆ ಹೋಗ್ತದೆ. 3 3 9 ಹೋಗ್ತದೆ. 3 ಎಷ್ಟಾಗ್ತದೆ? 3 10 30. 3 15 ಏನಾಗ್ತದೆ? ಸಾರಿ 3 12 13 ಏನಾಗ್ತದೆ ಅಂತಂದರೆ 42. 3 × 13 3 3 ಸಾರಿ 14. 3 4 12 3 1 3 4 42. ಇದು ಕೂಡ ಭಾಗ ಹೋಗ್ತದೆ. ಅದಾದ ನಂತರದಲ್ಲಿ 3 7 21. ಹಾಗಾದರೆ 20 ಏನಪ್ಪ ಅಂದರೆ 3ರ ಒಂದು ಅಂಕಿಗಳಲ್ಲಿ ಏನು ಮಾಡೋದಿಲ್ಲ ಅಂತಂದರೆ ಬರೋದಿಲ್ಲ. ಹಾಗಾಗಿ ಇದು ಕೂಡ ಗುಂಪಿಗೆ ಸೇರದ ಪದ ಆಗಿರ್ತದೆ. ರೈಟ್. ಇನ್ನು ಈ ಒಂದು ಇದೇ ರೀತಿಯಾದಂಥ ಒಂದು ಕೊಡದೆ ಇದೇ ರೀತಿಯಾಗಿ 3ರ ಸಂಖ್ಯೆ ಕೊಡ್ಬೋದು, 4 ಕೊಡ್ಬೋದು, 2 ಕೊಡ್ಬೋದು, 5 ಕೊಡ್ಬೋದು, 7 ಕೊಡ್ಬೋದು, ಅಥವಾ ಸ್ಕ್ವೇರ್ಸನ್ನು ಕೂಡ ಏನು ಮಾಡ್ಬೋದು ಇಲ್ಲಿ ಕೊಡ್ಬೋದು, ಕ್ಯೂಬನ್ನು ಕೂಡ ಏನು ಮಾಡ್ಬೋದು ಕೊಡ್ಬೋದು. ಗುಂಪಿಗೆ ಸೇರದ ಪದ ಯಾವುದು ಅಂತ ಹೇಳಿ ಕೇಳಬಹುದು. ಇಲ್ಲಿ ಈ ಒಂದು 6ನೇ ಎಕ್ಸಾಂಪಲ್ ಭಾಳಷ್ಟು ಡಿಫಿಕಲ್ಟ್ ಅನಿಸ್ತದೆ. ಏನು ಡಿಫಿಕಲ್ಟ್ ಇದೆ ಅಂತಪ್ಪ ಅಂತಂದರೆ
ಅಲ್ಲಿ ನೀವು ನೋಡ್ಕೋಬೋದು 7 2 8 3 8 7 50 5 0 ರೈಟ್. ಇದಕ್ಕೆ ಏನು ಕಾಂಬಿನೇಷನ್ ಇದೆ ನಾವು ಇಲ್ಲಿ ಎಷ್ಟೋ ತಲೆಗೆಡ್ಸೋದ್ರೂ ಕೂಡ ಅದು ಬರೋದಿಲ್ಲ. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಅದರಲ್ಲಿ 7 - 2 = 5, 8 - 3 = 5, 8 - 7 = 1, 5 - 0 = 5. ಹಾಗಾದರೆ ಗುಂಪಿಗೆ ಸೇರಿದ ಪದ ಯಾವುದಿಲ್ಲಿ? 8 - 7 = 1. ಹಾಗಾದರೆ ಯಾವುದಿಲ್ಲಿ? ಆಪ್ಷನ್ ಸಿ, ರೈಟ್. ಈ ರೀತಿಯಾದಂಥ ಕ್ವಶನ್ಗಳನ್ನೇ ಕೂಡ ಏನು ಮಾಡ್ತಾರೆ, ನಮಗೆ ಡಿಫಿಕಲ್ಟ್ ಆಗುವಂಥ ಕ್ವಶನ್ಗಳನ್ನ ಕೂಡ ಏನು ಮಾಡ್ತಾರೆ, ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಷ್ಟು ಒಂದು 6 ಎಕ್ಸಾಂಪಲ್ಗಳಿಗೆ 3 ವಿಷಯಗಳ ತಕ್ಕಂತೆ ಬೇರೆ ಬೇರೆ ರೀತಿಯಾದಂಥ ಎಕ್ಸಾಂಪಲ್ಗಳನ್ನು ಕೂಡ ಏನು ಮಾಡಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಈ ವರ್ಗೀಕರಣದಲ್ಲಿ ಬಹಳಷ್ಟು ಇಂಪಾರ್ಟೆಂಟಾಗಿ ನೀವು ಕಲಿಯಬೇಕಾಗಿರೋದೇನಪ್ಪ ಅಂತಂದರೆ ಇವು 3 ಕೂಡ ಒಂದು ವಿಷಯಗಳ ಮೇಲೆ ಬರಬೇಕಾಗ್ತದೆ. 3 ವಿಷಯಗಳ ಮೇಲೆ ಕ್ವಶನ್ಸ್ ರೇರ್ ಆಗಿ ಅತಿ ಹೆಚ್ಚಾಗಿ ಕ್ವಶನ್ಸ್ಗಳನ್ನ ರೈಸ್ ಮಾಡುವಂಥದ್ದು ಯಾವುದಪ್ಪ ಅಂದರೆ ಅದು ಶಬ್ದಗಳದ್ದು. ಶಬ್ದಗಳ ವರ್ಗೀಕರಣದಲ್ಲಿ ಅತಿ ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದರೆ ಅವರು ಕ್ವಶನ್ಸನ್ನು ಕೇಳ್ತಾರೆ. ಅಥವಾ ಅತಿ ಡಿಫಿಕಲ್ಟಾಗಿ ಬರುವಂಥ ಕ್ವಶನ್ಸ್ ಕೂಡ ಏನಾಗ್ತದೆ, ಅದು ಶಬ್ದಗಳಲ್ಲಿ ಆಗಿರ್ತದೆ. ಹಾಗಾಗಿ ಈ ಒಂದಿಷ್ಟು ವರ್ಗೀಕರಣದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇರೋದ್ರಿಂದ ಭಾಳಷ್ಟು ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಯಾಕಂತಂದರೆ ನಾವು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಕ್ವಶನ್ಸ್ ರಾಂಗ್ ಆಗ್ತದೆ. ಅತಿ ಹೆಚ್ಚಾಗಿ ನಮ್ಗೆ ಏನಿರಬೇಕು, ಕರೆಂಟ್ ಅಫೇರ್ಸ್ ಜೊತೆಗೆ ಭಾಳಷ್ಟು ಟಚ್ ಇರಬೇಕು, ಕನ್ನಡ ವ್ಯಾಕರಣಗಳಿಗೆ ಟಚ್ ಇರಬೇಕು, ಕನ್ನಡ ಶಬ್ದಗಳಲ್ಲಿ ಕೂಡ ನಮಗಿಲ್ಲಿ ಗೊತ್ತಿರಬೇಕು. ಅದರ ಜೊತೆಗೆ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಗುಂಪಿಗೆ ಸೇರಿದ ಪದಗಳನ್ನು ಕೂಡ ಏನು ಮಾಡಬೇಕು, ನಾವಿಲ್ಲಿ ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ವರ್ಗೀಕರಣದಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ ಏನು ಮಾಡ್ತಾ ಇದ್ದೀವಿ, ನಾವಿಲ್ಲಿ ಶಬ್ದಗಳ ವರ್ಗೀಕರಣವನ್ನು ಭಾಳಷ್ಟು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತಿನ ಈ ಒಂದು ಸೆಷನನ್ನು ಏನು ಮಾಡೋಣ ಅಂತಂದ್ರೆ ಮುಗಿಸೋಣ. ನಾಳೆ ಮತ್ತೆ ಹೊಸ ಒಂದು ಟಾಪಿಕ್ ಜೊತೆಗೆ, ಹೊಸ ಒಂದು ವಿಷಯ ಜೊತೆ ನಿಮ್ಮ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಇವತ್ತಿನ ಕ್ಲಾಸನ್ನು ಇವತ್ತು ಮುಗಿಸೋಣ.